Hello everyone, welcome to Sanmargaha classes. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 8. ತೆಂಗಿನ ನಾರು ಮತ್ತು ಬೀಜಗಳಲ್ಲಿ ಆವೃತವಾದ ಗಟ್ಟಿಯಾದ ಪದರದಲ್ಲಿರುವ ಅಂಗಾಂಶ. ಇದು ಕಠಿಣವಾದ ಪ್ರಶ್ನೆ ಆಗಿದೆ. ವಿದ್ಯಾರ್ಥಿಗಳೇ, ಸರಳ ಶಾಶ್ವತ ಅಂಗಾಂಶದ ಭಾಗಗಳನ್ನು ಒಮ್ಮೆ ನೋಡಿ. ಕ್ಲೀರಂಕೈಮ ಆಗಿರಬಹುದಾ? ಇದು ಯಾವ ವಸ್ತುಗಳಿಂದಾಗಿದೆ ನಾನು ಒಮ್ಮೆ ಹೇಳ್ತೀನಿ ನಿಮ್ಗೆ. ಕ್ಲೀರಂಕೈಮವು ನಿರ್ಜೀವ ವಸ್ತುಗಳಿಂದಾಗಿದೆ. ಪೇರೆಂಕೈಮವು ಸಜೀವ ವಸ್ತು ಮತ್ತು ಕೂಲಂಕೈಮ ಕೂಡ ಸಜೀವ ವಸ್ತು. ಮತ್ತೆ ಏರೆಂಕೈಮ ಇದು ಪೇರೆಂಕೈಮಾದ ಇನ್ನೊಂದು ಭಾಗವಾಗಿದೆ, ಸಜೀವ ವಸ್ತುಗಳಿಂದಾನೇ ಆಗಿದೆ. ಈಗ ತೆಂಗಿನ ನಾರು ಮತ್ತು ಬೀಜಗಳಲ್ಲಿ ಆವೃತವಾಗಿರುವ ಗಟ್ಟಿಯಾದ ಪದರು. ಈಗ ಇದರ ಫಂಕ್ಷನ್ ಅಂದ್ರೆ ಇದರ ಸಹಾಯ ಗುಣಲಕ್ಷಣಗಳನ್ನು ಹೇಳ್ತೀನಿ. ಕ್ಲೀರಂಕೈಮವು ದೃಢತೆಯನ್ನು ಕೊಡುತ್ತದೆ. ದೃಢತೆ. ಪೇರೆಂಕೈಮ ಇದು ಆಹಾರ ಪದಾರ್ಥಗಳ ಆಹಾರ ಸಂಗ್ರಹಣೆಗೆ ಸಹಾಯಕವಾಗಿದೆ. ಕೈಮಾವು ಯಾಂತ್ರಿಕ ಬಲವನ್ನು ನೀಡುತ್ತಿದೆ. ಯಾಂತ್ರಿಕ ಬಲ. ಏರೆಂಕೈಮ ಸಸ್ಯವು ತೇಲಾಡುವಂತೆ ಮಾಡುತ್ತದೆ. ಈಗ ಕಂಡುಹಿಡಿಬಹುದಾ? ನೋಡಿ, ತೆಂಗಿನ ನಾರು ಮತ್ತು ಬೀಜಗಳಲ್ಲಿ ಆವೃತವಾಗಿರುವ ಗಟ್ಟಿಯಾದ ಪದರದಲ್ಲಿರುವ ಅಂಗಾಂಶ ಗಟ್ಟಿಯಾಗಿದೆ ಅಂದ್ರೆ ಇದು ದೃಢತೆಯನ್ನು ಕೊಡುತ್ತಿದೆ. ಸೊ ಈ ಅಂಗಾಂಶ ಯಾವುದು? ಕ್ಲೀರಂಕೈಮ. ಇದು ನಿರ್ಜೀವ ವಸ್ತುಗಳಿಂದಾಗಿದೆ. ಸಸ್ಯಗಳಿಗೆ ಇದು ದೃಢತೆಯನ್ನು ಒದಗಿಸುತ್ತದೆ. ಸೊ ಆನ್ಸರ್ ಉತ್ತರ ಎ ಕ್ಲೀರಂಕೈಮ. ಥ್ಯಾಂಕ್ ಯು.